ಹಾಯ್ ಎಲ್ಲರಿಗೂ ಲೈಫ್ ಸ್ಟೈಲ್ ಬಾಕ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಒಂದು ನಮ್ಮ ಹೇಗೆ ಯೂಸ್ಫುಲ್ ಆಗಿರ್ತಕ್ಕಂಥ ಹೇರ್ ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲನೇದಾಗಿ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲಿನ ಇಕ್ಬೇಕು. ಆ ಬಾಣಲಿಯಲ್ಲಿ ಕೈ ಎಣ್ಣೆ ಇಲ್ಲ ಹರಳೆಣ್ಣೆ ಅಂತ ಹೇಳ್ತಾರೆ. ಸೊ ಅದು 50 ml ಆಗೋಷ್ಟು ಹಾಕಬೇಕು. ಅದಾದಮೇಲೆ ಕೊಬ್ಬರಿ ಎಣ್ಣೆ 100 ml ಅಷ್ಟು ಹಾಕೋಬೇಕು. ಇಲ್ಲಿ ನಾವು ನ್ಯಾಚುರಲ್ ಅಂದರೆ ಗಾಣದಿಂದ ಮಾಡಿರ್ತಕ್ಕಂಥದ್ದನ್ನ ತೊಗೊಂಡಿದ್ದೀವಿ. ಯಾಕಂದರೆ ಹೇರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಗಾಣದಿಂದ ತೆಗ್ದಿರೋದಂದರೆ. ಅದಾದಮೇಲೆ ನಾವು ಆಲ್ಮಂಡ್ ಆಯಿಲ್ ಇಲ್ಲ ಬಾದಾಮಿ ಎಣ್ಣೆ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀವಿ. ಅದು ಬಂದು 50 ml ಇರುತ್ತೆ. ಎಲ್ಲ ಶಾಪ್ಸಲ್ಲಿ ಈಸಿಯಾಗಿ ಸಿಗುತ್ತೆ ಆ್ಯಂಡ್ ವಿತಿನ್ 50 ರುಪೀಸ್ ಒಳಗೆ ಸಿಗುತ್ತೆ ಈ ಆಯಿಲು ಸಹ. ಇದನ್ನು ಎಂತಕ್ಕೆ ಯೂಸ್ ಮಾಡ್ತೀವಿ ಅಂತ ಬಂದರೆ ಕೂದಲು ಸ್ಟ್ರೆಂಥಿಂಗ್ ಮಾಡೋಕ್ಕೆ, ಮಾಯ್ಶ್ಚರ್ ಆಗಿ ಇಡೋದಕ್ಕೆ, ಮತ್ತು ಕೂದಲು ಅರ್ಧರ್ಧರಲ್ಲೇ ಕಟ್ಟಾಗಿರೋ ಥರ ಇರೋದು ಇಲ್ಲ ಸಿಕ್ಕಟ್ಟಿರೋದು ಅದೆಲ್ಲ ಕಮ್ಮಿ ಆಗಬೇಕು ಅಂದರೆ ಈ ಆಯಿಲ್ನ ಯೂಸ್ ಮಾಡ್ತೀವಿ. ಮುಖ್ಯವಾಗಿ ಸ್ಟ್ರೆಂತ್ ಅಂದರೆ ಬುಡ ಇರೋದಕ್ಕೆ, ಆಮೇಲೆ ಕೂದಲು ತುಂಬಾ ಸ್ಮೂತ್ ಬರೋದಕ್ಕೋಸ್ಕರ ಈ ಆಯಿಲ್ನ ನಾವು ಯೂಸ್ ಮಾಡ್ತೀವಿ ಮೇನ್ಲಿ. ಓಕೆನಾ? ಅದನ್ನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟಾದಮೇಲೆ ಅದಕ್ಕೆ ಸ್ವಲ್ಪ ನಾವು 2 ಮೀಡಿಯಮ್ ಸೈಜಾಗಿ ಹಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕ್ಕೋಬೇಕು. ಸೊ ಇದು ಮಾಡುವಾಗ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಒಂದು ಪಾತ್ರೆನ ಇಟ್ಕೊಳ್ಳಿ. ಯಾಕೆ ಅಂದರೆ ಇದು ಉಕ್ಕುತ್ತೆ ಈರುಳ್ಳಿ ಹಾಕಿದಾಗ, ಅದು ಸ್ಪ್ರೆಡ್ ಆಗುತ್ತೆ. ನಮ್ದು ಫಸ್ಟ್ ಅದಾಯಿತು, ಆಮೇಲೆ ನಾವು ಚೇಂಜ್ ಮಾಡಿದ್ವಿ. ಸೊ ಆ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು. ಸೊ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಟಾದಮೇಲೆ ಅದಕ್ಕೆ ಒಂದು 3 ಹಿಡಿ ಆಗೋಷ್ಟು ನಾವು ಕರಿಬೇವನ್ನ ಹಾಕಬೇಕು. ಕರಿಬೇವು ಎಂತಕ್ಕೆ ಹಾಕ್ತೀವಿ ಅಂದರೆ ನಮ್ಮ ಕೂದಲು ಬ್ಲ್ಯಾಕ್ ಬರುತ್ತೆ, ಸ್ಟ್ರೆಂಥಿಂಗ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಕರಿಬೇವನ್ನ ಹಾಕ್ತೀವಿ. ನೆಕ್ಸ್ಟು ಜಿಂಜರ್ ಅಂದರೆ ಶುಂಠಿನ ಚಿಕ್ಕದಾಗಿ ಹಚ್ಚಿರ್ತಕ್ಕಂಥ ಶುಂಠಿನ ಆ್ಯಡ್ ಮಾಡ್ಕೊತೀವಿ. ಯಾಕೆ ಅಂದರೆ ಡ್ಯಾಂಡ್ರಫ್ನ ಕಮ್ಮಿ ಮಾಡುತ್ತೆ ಮತ್ತು ಸ್ಟ್ರೆಂತ್ ಮಾಡುತ್ತೆ ರೂಟ್ಸ್ನ. ಆ ಕಾರಣಕ್ಕೋಸ್ಕರ ಇಲ್ಲಿ ನಾವು ಶುಂಠಿನ ಯೂಸ್ ಮಾಡ್ತೀವಿ. ಆ್ಯಂಡ್ ಈ ಆಯಿಲಲ್ಲಿ ಹಾಕ್ತಕ್ಕಂಥ ಎಲ್ಲ ಐಟಮ್ಸ್ ಅಂದರೆ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಎಲ್ಲನೂ ಹೇಗೆ ತುಂಬಾ ಯೂಸ್ಫುಲ್ ಇರ್ತಕ್ಕಂಥದ್ದನ್ನ ನಾವು ಯೂಸ್ ಮಾಡ್ತೀವಿ. ಇದನ್ನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟಾದಮೇಲೆ ಕರಂಜಿ ಸೀಡ್ಸ್ ಇಲ್ಲ ಕರಿ ಜೀರಿಗೆಯ ಬೀಜ ಅಂತ ಏನು ಹೇಳ್ತೀವಿ ಅದನ್ನು ಸಹ ಯೂಸ್ ಮಾಡ್ತೀವಿ. ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತ ತುಂಬ ಜನಕ್ಕೆ ಡೌಟ್ ಬರುತ್ತೆ. ಅದು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಕೂದಲು ಉದುರಿಕೆ ಏನಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ. ಮತ್ತು ಬುಡದಲ್ಲಿರ್ತಕ್ಕಂಥ ಕೂದಲು ಕಪ್ಪಾಗಿ ಟ್ರೈ ಮಾಡುತ್ತೆ, ಅಂದರೆ ವೈಟ್ ಆಗಿರುತ್ತೆ. ಚಿಕ್ಕ ಏಜಲ್ಲಿ ಎಷ್ಟೋ ಜನಕ್ಕೆ ಕೂದಲು ವೈಟ್ ಆಗಿರುತ್ತೆ. ಸೊ ಅದನ್ನು ಕಡಿಮೆ ಮಾಡಿ ಬ್ಲ್ಯಾಕ್ ಹೇರ್ಸ್ ಬೆಳೆಯೋದಕ್ಕೆ ಈ ಸೀಡ್ ಸಹ ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು. ಅದಾದಮೇಲೆ ಸ್ವಲ್ಪ ಹೊತ್ತು ಅದು ಕುದಿಯೋಕ್ಕೆ ಬಿಟ್ಟಾದಮೇಲೆ ನಾವು ಅದಕ್ಕೆ ಮೆಂತ್ಯನ ಆ್ಯಡ್ ಮಾಡ್ತೀವಿ. ಸೊ ಈ ಮೆಂತ್ಯನ ಯಾಕೆ ಆ್ಯಡ್ ಮಾಡ್ತೀವಿ ನಾವು ಅಂದರೆ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಅದು ನಮ್ಮ ಕೂದಲನ್ನ ಆರೋಗ್ಯಕರವಾಗಿ ಇಟ್ಕೊಳ್ಳುತ್ತೆ, ಸ್ಟ್ರೆಂತಿಂಗ್ ಕೊಡುತ್ತೆ, ಅಂದರೆ ಬುಡಕ್ಕೆ ತುಂಬಾ ಸ್ಟ್ರೆಂತ್ನ ಕೊಡುತ್ತೆ, ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಮೆಂತ್ಯನ ಯೂಸ್ ಮಾಡ್ತೀವಿ. ಮೆಂತ್ಯ ತುಂಬ ಯೂಸ್ಫುಲ್ ಇರುತ್ತೆ. ಅದರಿಂದ ನಾವು ಹೇರಿಗೆ ಆಗಿರ್ಬೋದು, ಫೇಸ್ ಪ್ಯಾಕ್ಸಲ್ಲಿ ಒಂದಷ್ಟು ಇದರಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಇದನ್ನು ಹಾಕ್ಬಿಟ್ಟು ಇವೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಒಂದು 10ರಿಂದ 15 ನಿಮಿಷ ಅದು ಚೆನ್ನಾಗಿ ಕುದಿಬೇಕು. ನಾವು ಏನೇನು ಹಾಕಿದ್ದೀವಲ್ಲ ಅದರದ್ದು ರಸ ಎಲ್ಲ ಎಣ್ಣೆಯಲ್ಲಿ ಬಿಟ್ಟಿರಬೇಕು. ಅಷ್ಟು ಅದನ್ನು ಕುದಿಯೋಕ್ಕೆ ಬಿಡಬೇಕು. ನಾವು ಕುದಿಯೋಕ್ಕೆ ಬಿಟ್ಟಾದಮೇಲೆ ಸ್ಲಿಮ್ಮಲ್ಲೇ ಕುದಿಯೋಕ್ಕೆ ಬಿಡಬೇಕು. ಇದನ್ನು ಒಂದು 10ರಿಂದ 15 ನಿಮಿಷ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಅದು ತಣ್ಣಗಾಗೋಕ್ಕೆ ನಾವು ಬಿಡಬೇಕು. ತಣ್ಣಗಾದಮೇಲೆ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಅದು ತಣ್ಣಗಾದಮೇಲೆ ನೆಕ್ಸ್ಟು ಅದು ಮೀಡಿಯಮಾಗಿ ತಣ್ಣಗಾಗೋದು ಇಲ್ಲ ಉಗುರು ಬೆಚ್ಚಗೆ ತಣ್ಣಗಾಗೋದು ಆ ಥರ ಎಲ್ಲ ಫುಲ್ಲು ಐಸ್ ವಾಟರ್ ಥರ ತಣ್ಣಗಾಗಿರಬೇಕು. ಸೊ ಆ ಥರ ತಣ್ಣಗಾದಮೇಲೆ ನಾವು ಏನು ಮಾಡಬೇಕಂದ್ರೆ ಆ ರಸ ಏನಿರುತ್ತೆ ಅದನ್ನು ಒಂದು ಲೋಟಕ್ಕೆ ತಗೊಂಡು ಒಂದು ಸೋಸೋದನ್ನ ತಗೊಂಡು ಸೋಸ್ಕೊಂಡು ಒಂದು ಲೋಟಕ್ಕೆ ಹಾಕ್ಕೋಬೇಕು. ನೀವು ಆವಾಗಲೇ ಹೇರಿಗೆ ಅಪ್ಲೈ ಮಾಡ್ತೀರಾ ಅಂದರೆ ಆವಾಗಲೇ ಅದನ್ನು ಹೇರಿಗೆ ಸಹ ಅಪ್ಲೈ ಮಾಡ್ಬೋದು. ಇಲ್ಲ ಅಂದರೆ ಅದನ್ನು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಈ ಥರ ಸೋಸ್ಬಿಟ್ಟು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇದನ್ನು ಸಹ ನಾವು ಇಟ್ಕೋಬೋದು. ನಾನು ಆವಾಗಲೇ ಆಯಿಲ್ನ ಅಪ್ಲೈ ಮಾಡಿದೆ.
ಇದನ್ನು ಬಾಟ್ಲಲ್ಲಿ ಸಹ ನಾವು ಸ್ಟೋರ್ ಮಾಡ್ಬೋದು. ಈಸಿಯಾಗಿ ಒಂದು 15 ಡೇಸ್ ಗಂಟ ಇದನ್ನು ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ಉಳಿದಿರೋದು ಅದು ಮೆಂತ್ಯ ಅವೆಲ್ಲ ಉಳಿದಿರುತ್ತಲ್ಲ, ಅದನ್ನೇನು ಮಾಡಬೇಕು ಅಂತ ಬಂದರೆ, ನೀವು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಅದು ಏರ್ ಪ್ಯಾಕ್ ಆಗಿ ಸಹ ಹಾಕೋಬೋದು ಸ್ನಾನ ಮಾಡೋಕ್ಕೂ ಮುಂಚೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ತುಂಬ ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾನೇ ಇರ್ತೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ ಇರಲಿ. ಆ್ಯಂಡ್ ಈ ಆಯಿಲ್ನ ಪಕ್ಕಾ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಒಳ್ಳೆಯ ರಿಸಲ್ಟ್ನ ನಿಮ್ಮ ಮೇಲಲ್ಲಿ ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.